ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ದಿನಾಂಕ ಇಲ್ಲಿ 12ನೇ ಜೂನ್ 2026ರಂದು ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಇಲ್ಲಿ ಪ್ರಕಟವಾಗಿರುತ್ತದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಒಂದು ಹೆಸರನ್ನು ಪ್ರಕಟ ಮಾಡಿರುತ್ತಾರೆ. ಈ ವಿದ್ಯಾರ್ಥಿಗಳು ಇಲ್ಲಿ ಯಾವ ಶಾಲೆಗೆ ಆಯ್ಕೆ ಆಗಿದ್ದೀರಿ ತಾವುಗಳು ಹೋಗಿ ತಕ್ಷಣವೇ ಅಡ್ಮಿಷನ್ ಮಾಡಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಇಲ್ಲಿ ಯಾವುದೇ ದಿನಾಂಕವನ್ನು ಘೋಷಿಸಿಲ್ಲ ಎಷ್ಟು ದಿನಗಳ ಒಳಗಾಗಿ ಅಡ್ಮಿಷನ್ ಮಾಡಬೇಕು ಅಂತ. ಆದರೆ ನನ್ನ ಒಪಿನಿಯನ್ ಪ್ರಕಾರ ಒಂದು 4ರಿಂದ 5 ದಿನಗಳು ಮಾತ್ರ ಕಾಲಾವಕಾಶ ಇರುತ್ತೆ. ತಾವುಗಳೇನು ಮಾಡಿ ತಕ್ಷಣವೇ ಹೋಗಿ ಅಡ್ಮಿಷನ್ ಮಾಡಿ ಅಂತ ನಾನು ಕೂಡ ತಿಳಿಸ್ತಾ ಇದ್ದೀನಿ. ಇನ್ನು ಬಹಳಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಇಲ್ಲಿ ಎರಡನೇ ಸುತ್ತಿನಲ್ಲಿಯೂ ಕೂಡ ನಮ್ಮ ಹೆಸರು ಬಂದಿಲ್ಲ, ನಮ್ಮ ಸೆಲೆಕ್ಷನ್ ಆಗಿಲ್ಲ, ಏನು ಕಾರಣ ಅಂತ ಕೇಳ್ತಾ ಇದ್ರಿ. ಇಲ್ಲಿ ಬಹಳಷ್ಟು ಕಾರಣಗಳಿವೆ. ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಯಾಕೆ ಆಯ್ಕೆ ಆಗಿಲ್ಲ ಅಂತ, ಮತ್ತು ಅದರೊಂದಿಗೆ ತಮಗೆ ಇನ್ನೂ ಏನೇನು ಅವಕಾಶಗಳಿವೆ, ಆಪ್ಷನ್ಸ್ಗಳಿವೆ ಅನ್ನೋದನ್ನು ಕೂಡ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೊದಲನೇದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಬಾರಿ ಸ್ವಲ್ಪ ನಾನು ಆಗಲೇ ಹೇಳಿದಾಗೆ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿ ತಿಳಿಸಿದ್ದೇನೆ. ಈ ದಿನಾಂಕದ ವೇಳೆಗೆ ಕಳೆದ ವರ್ಷ 4 ಸುತ್ತಿನ ಸೀಟು ಹಂಚಿಕೆ ಪ್ರಾರಂಭಗೊಂಡಿತ್ತು. ಕಳೆದ ವರ್ಷ ಜೂನ್ 14ರಂದು 4ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟವಾಗಿತ್ತು. ಆದರೆ ಈ ಬಾರಿ ಸ್ವಲ್ಪ ತಡವಾಗಿದೆ ಅಂತ ಹೇಳ್ಬೋದು. ಮೊದಲಿಗೆ ಏನು ಅಂದರೆ ಒಳ ಮೀಸಲಾತಿಯ ಪ್ರಾಬ್ಲಮ್ ಆಗಿತ್ತು ಅಂತಲೇ ಹೇಳ್ಬೋದು. ಅದು ಆದ ನಂತರ ಇಲ್ಲಿ ಎಲ್ಲ ಶಾಲೆಗಳು ತಮ್ಮ ಲಿಸ್ಟನ್ನು, ಅಂದರೆ ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದವು, ಎಷ್ಟು ಸೀಟುಗಳು ಅಡ್ಮಿಷನ್ ಆಗಿದ್ದವು ಅನ್ನುವಂಥ ಮಾಹಿತಿಯನ್ನು ತಕ್ಷಣ ಬೇಗ ಅವರು ಕಳಿಸಿಲ್ಲ ಎನ್ನುವಂಥದ್ದು ಇವೆರಡು ಸಮಸ್ಯೆ ಆಗಿತ್ತು. ಹೀಗಾಗಿ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಅದರೊಂದಿಗೆ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಯಾಕೆ ಆಗಿಲ್ಲ ಎನ್ನುವಂತಹ ಕ್ವಶನ್ಸ್ಗಳ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ತಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಏನು ಅಂದರೆ, ಇನ್ನೊಂದು ಸಾರಿ ಹೇಳೋದಾದರೆ, ಮೊದಲನೇದು ಇಲ್ಲಿ ಸೀಟುಗಳ ಸಂಖ್ಯೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ 847ಕ್ಕೂ ಹೆಚ್ಚು ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿವೆ. ಅದರಲ್ಲಿ ನಾವು ನೋಡಿದಾಗ 21,000ಕ್ಕೂ ಹೆಚ್ಚು ಸೀಟುಗಳನ್ನು ಕೇವಲ ಇಲ್ಲಿ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಆಯಾ ವಸತಿ ಶಾಲೆಗಳಲ್ಲಿರುವಂತಹ ಮೀಸಲಾತಿ ಆಧಾರದ ಮೇಲೆ ಮತ್ತು ಮೆರಿಟ್ ಆಧಾರದ ಮೇಲೆ ಹಾಗೂ ಶಾಲಾವಾರು ಆದ್ಯತೆ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಇನ್ನುಳಿದ 21,000ಕ್ಕೂ ಹೆಚ್ಚು ಸೀಟುಗಳನ್ನು ಇಲ್ಲಿ ಎಕ್ಸಾಮ್ ಇಲ್ಲದೆ ನೇರವಾಗಿ ಡೈರೆಕ್ಟಾಗಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ತಿಳಿಸಿದರು. ಆದರೆ ಇದರಲ್ಲಿ ಸ್ವಲ್ಪ ಸಡಿಲಿಕೆ ಮಾಡಿಕೊಂಡಿದ್ದಾರೆ. ಏನು ಅಂದರೆ, ಇಲ್ಲಿ ಎಕ್ಸಾಮ್ ಇಲ್ಲದೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇಲ್ಲಿ ವಿಶೇಷ ವರ್ಗದವರು ಕೆಲವು ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಹಾಗಾಗಿ ಅದರಲ್ಲಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವು. ಅದನ್ನು ತಾವು ಕೂಡ ಗಮನಿಸಬಹುದು. ಏನು ಅಂದರೆ, ಮೊದಲ ಸುತ್ತಿನ ಲಿಸ್ಟ್ ಏನಿದೆಯಲ್ಲ ಅದನ್ನು ನೋಡಿ ತಾವು ಅಲ್ಲಿ ಒಟ್ಟು ಒಂದೊಂದು ವಸತಿ ಶಾಲೆಗೂ ಎಷ್ಟು ಟೋಟಲ್ ಸೀಟುಗಳಿದ್ದು, ಅಂದರೆ ಒಂದೊಂದು ಶಾಲೆಯಲ್ಲಿ 50, ಇನ್ನು ಕೆಲವು ಶಾಲೆಗಳಲ್ಲಿ 60 ಮತ್ತು ಕೆಲವು ಶಾಲೆಗಳಲ್ಲಿ 80 ಸೀಟುಗಳು ಟೋಟಲ್ ಸೀಟುಗಳು. ಆದರೆ ಅವರು ಫಸ್ಟ್ ರೌಂಡಲ್ಲಿ ಬಿಟ್ಟಂಥ ಲಿಸ್ಟನ್ನು ನೋಡ್ಕೊಳ್ಳಿ ಮತ್ತು ಸೆಕೆಂಡ್ ರೌಂಡಲ್ಲಿ ಬಿಟ್ಟಂಥ ಲಿಸ್ಟನ್ನು ನೋಡ್ಕೊಳ್ರಿ. ಆದರೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಯಾಕಂದರೆ ಫಸ್ಟ್ ಲಿಸ್ಟಲ್ಲಿ ಒಂದು 30 ಸೀಟುಗಳು ಬಿಟ್ಟಿದ್ರು ಅಂದರೆ ಅಲ್ಲಿ ಆ 30 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರ್ತಾರೋ ಇಲ್ವೋ ಅನ್ನುವಂಥ ಮಾಹಿತಿ ನಿಮಗೂ ಇರೋದಿಲ್ಲ. ಯಾಕಂದರೆ ಅಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಕೂಡ ಹೇಗಿರುತ್ತೆ ಅಂದರೆ, ಫಸ್ಟ್ ಲಿಸ್ಟಲ್ಲಿ ಬಿಟ್ಟಂಥ ವಿದ್ಯಾರ್ಥಿಗಳು ಯಾರಾದರೂ ಅಡ್ಮಿಷನ್ ಮಾಡಿಲ್ಲ ಅಂದರೆ ಅವ್ರ ಬದಲಾಗಿ ಮತ್ತೆ ಬೇರೆಯವ್ರನ್ನ ಆಯ್ಕೆ ಮಾಡಿರ್ತಾರೆ. ಆದರೆ ಇಲ್ಲಿ ಒಂದು ನಿಯಮ ಏನು ಅಂದರೆ, 50% ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಎಕ್ಸಾಮನ್ನು ಇಲ್ಲದೇ ತಗೋಬೇಕು ವಿಶೇಷ ವರ್ಗದವ್ರಿಗೆ ಅನ್ನುವಂತಹ ಒಂದು ಮಾಹಿತಿ ಇರುವ ಕಾರಣಕ್ಕಾಗಿ ಇಲ್ಲಿ ಕ್ರೈಸ್ ಇವರು ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಇಲ್ಲದೇ ನೇರವಾಗಿ ಅಪ್ಲಿಕೇಶನ್ ಕರೀತಾರೆ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಸ್ಪೆಷಲ್ ಕ್ಯಾಟಗರಿಯವರಿಗೆ. ಇನ್ನೊಂದು ಮಾಹಿತಿ ಏನು ಅಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 3ನೇ ಸುತ್ತಿನಲ್ಲಿ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಸಪ್ರೇಟ್ ಆದಂತಹ ಮೀಸಲಾತಿ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಕಳೆದ ವರ್ಷ ಕೂಡ ಇದೇ ರೀತಿಯಾಗಿತ್ತು. ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಲ್ಲ ವಸತಿ ಶಾಲೆಗಳಲ್ಲಿ ಸ್ಪೆಷಲ್ ಕ್ಯಾಟಗರಿಯವರಿಗೋಸ್ಕರನೇ ಥರ್ಡ್ ರೌಂಡನ್ನು ಇಲ್ಲಿ ಬಿಡುಗಡೆ ಮಾಡಿದ್ರು. ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ಇದ್ದರು ಎನ್ನುವ ಕಾರಣಕ್ಕಾಗಿ ಈ ಬಾರಿ ಕೂಡ ಅದೇ ರೀತಿ ಆಗಬಹುದು ಎನ್ನುವಂತಹ ನಿರೀಕ್ಷೆ ಇರುತ್ತದೆ. 3ನೇ ಸುತ್ತಿನ ಸೀಟು ಹಂಚಿಕೆ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಬಿಡಬಹುದಾದಂಥ ಚಾನ್ಸಸ್ ಇರುತ್ತದೆ.
ಇನ್ನು ಈಗೇನು ಬಿಟ್ಟಿದ್ದಾರೆ ಲಿಸ್ಟು, ಆ ಲಿಸ್ಟಲ್ಲಿರುವಂಥ ವಿದ್ಯಾರ್ಥಿಗಳು ಯಾರಾದರೂ ಅಡ್ಮಿಷನ್ ಮಾಡದೇ ಇದ್ದರೆ ನಿಮಗೆ ಮತ್ತೊಂದು ಅವಕಾಶ ಸಿಗ್ಬೋದು 4ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ತದನಂತರ ಇನ್ನು ಕೆಲವರು ಯಾರ್ಯಾರು ಸೆಲೆಕ್ಷನ್ ಆಗಿಲ್ಲ, ನೀವು ವಿಶೇಷ ವರ್ಗದವರಾಗಿದ್ದರೆ ನೀವು ಕೂಡ ಡೈರೆಕ್ಟ್ ಎಕ್ಸಾಮ್ ಇಲ್ದೇ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಬಹುದು, ಅಥವಾ ಇಲ್ಲಿ 3ನೇ ರೌಂಡಲ್ಲಿ ಕೂಡ ತಮಗೆ ಅವಕಾಶ ಸಿಗ್ಬೋದು ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಸೀಟುಗಳ ಸಂಖ್ಯೆಯನ್ನು ನೋಡ್ತಾ ಹೋಗಿ, ಇನ್ನೂ ಕೆಲವು ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಅಂಕಗಳನ್ನು ಗಳಿಸಿದ್ರು ಕೂಡ ನಮ್ಮ ಹೆಸರು ಬಂದಿಲ್ಲ, ನಮ್ಮದು ಆಯ್ಕೆ ಆಗಿಲ್ಲ ಅಂತ. ಇಲ್ಲಿ ಮೂಲ ಕಾರಣ ತಾಲೂಕುಗಳು ಮೇನ್, ಅಂದರೆ ನಿಮ್ಮ ತಾಲೂಕುಗಳಲ್ಲಿ ಎಷ್ಟು ವಸತಿ ಶಾಲೆಗಳಿವೆ ಅದನ್ನು ನೋಡಿಕೊಡ್ರಿ. ಯಾಕಂದರೆ ಒಂದು ನಿಯಮ ಏನಿದೆ ಅಂದರೆ, ಇದು ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ 75% ಸೀಟುಗಳನ್ನು ಮೀಸಲಿಡಲಾಗಿದೆ ಅಂತ ತಿಳಿಸಿದ್ದಾರೆ. ಆದರೆ ನಿಮ್ಮ ತಾಲೂಕಲ್ಲಿರುವಂತಹ ಶಾಲೆಗಳೆಷ್ಟಿದಾವೆ ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ತಾಲೂಕುಗಳಲ್ಲಿ ಹೆಚ್ಚೆಚ್ಚು ಶಾಲೆಗಳಿರುವುದರಿಂದಾಗಿ ಆ ಶಾಲೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇಲ್ಲಿ ಆಯ್ಕೆಯಾಗಿದ್ದಾರೆ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಕೆಲವೊಂದು ತಾಲೂಕುಗಳೇನಿದಾವೆ ಅಲ್ಲಿ ಏನು ವಸತಿ ಶಾಲೆಗಳ ಸಂಖ್ಯೆ ಕಡಿಮೆ ಇದೆ ಮೊರಾರ್ಜಿದು. ಎಕ್ಸಾಂಪಲ್ ನಮ್ಮ ತಾಲೂಕದನ್ನೇ ನಿಮ್ಗೆ ಹೇಳೋದಾದರೆ ಒಂದೇ ಒಂದು ವಸತಿ ಶಾಲೆ ಇದೆ. ಮೊದಲೆಲ್ಲ ಒಂದು ದೊಡ್ಡ ತಾಲೂಕಿತ್ತು, ಆಗ ಒಂದು 5-6 ಶಾಲೆಗಳು ಬರ್ತಾಯಿದ್ವು. ಆವಾಗ ಏನಾಗ್ತಿತ್ತು, ಬಹಳಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾಯಿದ್ರು. ಈಗೇನಾಗಿದೆ ಅಂದರೆ ನಮ್ಮ ತಾಲೂಕಲ್ಲಿ ಕೇವಲ ಒಂದೇ ವಸತಿ ಶಾಲೆ ಇದೆ. ಅದು ನಾನು ನಿನ್ನೆ ಕೂಡ ಸಾಕಷ್ಟು ಜನರಿಗೆ ಕಮೆಂಟ್ಸ್ಗಳಲ್ಲಿ ತಿಳಿಸಿದ್ದೇನೆ. ಅಂದರೆ ಅದು ಗರ್ಲ್ಸ್ ಸ್ಕೂಲ್ ಇದೆ. ಹಾಗಿದ್ದಾಗ ಎಲ್ಲ ಬಾಲಕ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನು ಔಟ್ ಆಫ್ ತಾಲೂಕಿಗೆ ಇಲ್ಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ 25% ಅಂದರೂ ಕೂಡ ಅದು ಎಲ್ಲ ತಾಲೂಕು ಸೇರಿಸಿ ಇಲ್ಲಿ 25% ತೊಗೊಳ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಕೆಲವು 3-4 ಜನ ಆಯ್ಕೆ ಆಗಿರಬಹುದು ಔಟ್ ಆಫ್ ತಾಲೂಕಿಗೆ. ಅದು ಬಿಟ್ಟರೆ ಬೇರೆ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿಲ್ಲ ಅಂತಲೇ ಹೇಳ್ಬೋದು. ಹೀಗಿದ್ದಾಗ ಮತ್ತು ಇಲ್ಲಿ ಸೆಲೆಕ್ಷನ್ ಆಗೋದು ಕನಸಿನ ಮಾತು ಅಂತಲೇ ಹೇಳ್ಬೋದು. ಸೀಟುಗಳು ಇದ್ದಾಗ ಅಥವಾ ವಸತಿ ಶಾಲೆಗಳ ಸಂಖ್ಯೆ ಹೆಚ್ಚಿದ್ದಾಗ ನಿಮ್ಮ ಆಯ್ಕೆ ಖಂಡಿತವಾಗಿಯೂ ಆಗ್ತಾಯಿತ್ತು. ಬಟ್ ಪ್ರಾಬ್ಲಮ್ ಇರುವುದೇ ಇಲ್ಲಿ ಅಂತಲೇ ಹೇಳ್ಬೋದು. ನೀವು ಔಟ್ ಆಫ್ ತಾಲೂಕಿಗೆ ಸೆಲೆಕ್ಷನ್ ಆಗಬೇಕು ಅಂದರೆ ಬಹಳಷ್ಟು ರ್ಯಾಂಕಿಂಗ್ ಚೆನ್ನಾಗಿರಬೇಕು, 90ಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿರಬೇಕು. ಅಲ್ಲಿ ಕೂಡ ಸೇಮ್ ಅಂಕಗಳು ಗಳಿಸಿದಾಗ ಮತ್ತೆ ನಿಯಮಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹೀಗಿದ್ದಾಗ ತಮ್ಮದು ಆಯ್ಕೆ ಆಗಿಲ್ಲ ಅಂತ ಹೇಳ್ಬೋದಾಗಿದೆ. ಇನ್ನು ನಿಮಗೆ ಆಪ್ಷನ್ ಇನ್ನೊಂದು ಏನು ಅಂದರೆ, ನಾಗಲೇ ಹೇಳಿದ ಹಾಗೆ 4th ರೌಂಡಲ್ಲಿ ಅಥವಾ 3rd ರೌಂಡಲ್ಲಿ ಏನಾದರೂ ಮತ್ತೆ ಇದೇ ರೀತಿಯಾದಂಥ ನಿಯಮ ಅನುಸರಿಸಿದರೆ ಸಿಗ್ಬೋದು. ಬಟ್ 3rd ರೌಂಡ್ ಏನಾದರೂ ವಿಶೇಷ ವರ್ಗದವರು ಕೊಟ್ಟರೆ ತಾವು 4ನೇ ಸುತ್ತಿನವರೆಗೂ ಕಾಯಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇಷ್ಟು ಸಮಸ್ಯೆಗಳಾಗಿದ್ದಾವೆ. ತಾವುಗಳು ಕೂಡ ಸೀಟ್ಸ್ಗಳನ್ನು ಸಂಖ್ಯೆ ನೋಡಿಕೊಡ್ರಿ, ಇನ್ನೂ ಎಷ್ಟು ಸೀಟುಗಳು ಖಾಲಿ ಉಳಿದಿರಬಹುದು ಅಂತ. ನಮಗೆ ಸುತ್ತಮುತ್ತಲಿನ ಪ್ರಾಂಶುಪಾಲರುಗಳು ತಿಳಿಸಿರುವಂಥದ್ದು, ನಮ್ಮ ಶಾಲೆಯ ಸುತ್ತಮುತ್ತ ಎಷ್ಟು ವಸತಿ ಶಾಲೆಗಳಿವೆ ಅವ್ರನ್ನ ಕೇಳಿದಾಗ ಅವ್ರು ಹೇಳಿರುವಂಥದ್ದು ಏನಂದರೆ, ಈಗಾಗಲೇ ಮ್ಯಾಕ್ಸಿಮಮ್ ಆದಂಥ ಸೀಟುಗಳು ಭರ್ತಿಯಾಗಿದ್ದಾವೆ, ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ, ಅದೇ 2nd ರೌಂಡ್ ಲಿಸ್ಟು ಬಿಡುಗಡೆ ಆಗಿದೆ ಅಂತ ತಿಳಿಸಿದರು. ಹಾಗಾದರೆ ಇನ್ನು 3ನೇ ಸುತ್ತಿನ ಬಗ್ಗೆ ಅವರು ವಿಶೇಷ ವರ್ಗದವರು ಬಿಡ್ಬೋದು ಏನೋ ಅನ್ನುವಂತಹ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿ ಯಾರ್ಯಾರು ಆಯ್ಕೆ ಆಗಿಲ್ಲ ತಾವುಗಳು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಲೇಬೇಕಾಗುತ್ತೆ. ನಿಮ್ಮಲ್ಲಿ ಯಾರಾದರೂ ವಿಶೇಷ ವರ್ಗದವರು ಇದ್ದರೆ ತಾವುಗಳು, ನಾನು ಬಹಳಷ್ಟು ವಿಡಿಯೋಗಳು ತಿಳಿಸಿದ್ದೇನೆ ವಿಶೇಷ ವರ್ಗದವರು ಅಂದರೆ ಯಾರ್ಯಾರು ಬರ್ತಾರೆ ಅಂತ. ಅವರೆಲ್ಲರೂ ಕೂಡ ಏನು ಮಾಡಿ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಡ್ರಿ. ಮತ್ತು ಇಲ್ಲಿ ಕ್ರೈಸ್ ಇವರು ಏನು ಮಾಡ್ತಾರೆ, ಇಲ್ಲಿ ಎಕ್ಸಾಮ್ ಇಲ್ದೇ ಕೆಲವೊಂದು ಸೀಟುಗಳನ್ನು ಅವರು ಇಟ್ಕೊಂಡಿದ್ದಾರೆ. ಅಂದರೆ ಎಕ್ಸಾಮ್ ಬರಲಾರ್ದೇ ಇರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಅವರು ಡೈರೆಕ್ಟಾಗಿ ಅರ್ಜಿಗಳನ್ನು ಕರೀತಾರೆ. ಅಲ್ಲಿವರೆಗೂ ತಾವು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಕೂಡ. ಆದರೆ ತಾವುಗಳೆಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಸ್ಪೆಷಲ್ ಕ್ಯಾಟಗರಿ ಅನ್ನೋದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು. ಮತ್ತು ಇಲ್ಲಿ ಅರ್ಜಿಗಳನ್ನು ಕರೆದಾಗ ಸಾಕಷ್ಟು ಟೈಮ್ ಇರುವುದೇ ಇಲ್ಲ. ಅಲ್ಲಿ ಕೇವಲ 1 ದಿನ ಅಥವಾ ಬರೀ ಒಂದು 4 ಗಂಟೆ 5 ಗಂಟೆ ಮಾತ್ರ ಅವಕಾಶ ಇರುತ್ತೆ. ಯಾಕಂದರೆ ಅವ್ರು ಬೆಳಗ್ಗೆ ಒಂದು 10 ಗಂಟೆಗೆ ಅಪ್ಲಿಕೇಶನ್ ಕಾಲ್ ಮಾಡಿದರೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಒಳಗೆ ಕ್ಲೋಸ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಅವರು ಕಳೆದ ಬಾರಿ ಏನು ಮಾಡಿದ್ರು, 3rd ರೌಂಡಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳನ್ನು ಮ್ಯಾಕ್ಸಿಮಮ್ ತೊಗೊಂಡ್ಬಿಟ್ಟು ಉಳಿದ ಸೀಟುಗಳು ಬಹಳ ಕಡಿಮೆ ಇದ್ದವು. ಒಂದೊಂದು ಶಾಲೆಗೆ 2-2 3-3 ಸೀಟುಗಳು ಮಾತ್ರ ಇದ್ದು. ಆವಾಗ ಏನಾಗ್ತಿತ್ತು, ಫಾಸ್ಟಾಗಿ ಅಪ್ಲಿಕೇಶನ್ಗಳನ್ನು ಹಾಕೋದ್ರಿಂದ ಬೇಗನೆ ಸೀಟುಗಳು ಕ್ಲೋಸ್ ಆದಂತಹ ಚಾನ್ಸಸ್ ಆಗ್ತದೆ. ಸೊ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ಹೇಳೋದಿಷ್ಟೇ, ಇಲ್ಲಿ ಮತ್ತು ಕೆಲವೊಂದು ಪೋಷಕರು ಕಮೆಂಟ್ಸ್ಗಳಲ್ಲಿ ತಿಳಿಸ್ತಾ ಇದ್ದರು, ನಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದರೂ ಸೆಲೆಕ್ಷನ್ ಆಗಿಲ್ಲ ಅಂತ. ಅದೇ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮ್ಮ ತಾಲೂಕಿನಲ್ಲಿ ಹೆಚ್ಚೆಚ್ಚು ಅಂಕಗಳನ್ನು ಪಡೆದವರಿದ್ದಾರೆ. ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ 25% ಮೀಸಲಾತಿ ಇರುತ್ತಲ್ಲ, ಅಲ್ಲಿ ವಿದ್ಯಾರ್ಥಿಗಳ ಮೆರಿಟ್ ಕಡಿಮೆ ಇರ್ಬೋದು, ಅಲ್ಲಿ ರ್ಯಾಂಕಿಂಗ್ ಕಡಿಮೆ ಇರ್ಬೋದು. ಅವ್ರನ್ನು ಅಲ್ಲಿ ತೊಗೊಳ್ಳೇಬೇಕಾದಂಥ ನಿಯಮ ಇದೆ. ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳನ್ನ ನಿಮ್ಮ ತಾಲೂಕಿನಲ್ಲಿ ಮಾರ್ಕ್ಸ್ ಜಾಸ್ತಿ ತೊಗೊಂಡಂಥ ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ
ಅತಿ ಹೆಚ್ಚು ಅಂಕಗಳನ್ನು ತೊಗೊಂಡವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಹೊರಗಿನ ತಾಲೂಕಿನವರು ತೊಗೊಳ್ಬೇಕಾಗುತ್ತೆ 25%. ಅಲ್ಲಿ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಡಿಮೆ ತೊಗೊಂಡಿರ್ಬೋದು, ಹಾಗಾಗಿ ಅವ್ರು ಸೆಲೆಕ್ಟ್ ಆಗಿರ್ತಾರೆ. ಇನ್ನು ಕೆಲವು ಸಾರಿ ವಿಶೇಷ ವರ್ಗದವ್ರು ಆಯ್ಕೆ ಆಗಿರ್ತಾರೆ. ಅದನ್ನು ತಾವು ಗಮನಿಸಬಹುದು. ಫಸ್ಟ್ ರೌಂಡಲ್ಲಿ ಆಯ್ಕೆ ಆಗಿದ್ದರು, ಅವ್ರು ಅಡ್ಮಿಷನ್ ಮಾಡಿಲ್ಲ ಅಂದರೆ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಅವ್ರನ್ನ ತೊಗೊಳ್ಬೇಕಾಗುತ್ತೆ. ಅವ್ರ ಬದಲಾಗಿ ಮತ್ತೆ ಅದೇ ಕಾಸ್ಟ್ನ ವಿದ್ಯಾರ್ಥಿಗಳನ್ನ ತೊಗೊಳ್ತಾರೆ. ಅವ್ರ ಮಾರ್ಕ್ಸ್ಗಳು ಕಡಿಮೆ ಇದ್ದರೂ ಕೂಡ ಅವ್ರು ತೊಗೊಳ್ಬೇಕಾಗುತ್ತೆ. ಅಲ್ಲಿ ಮೀಸಲಾತಿ ಇದೆ ಅವ್ರದ್ದು. ಹಾಗಾಗಿ ಇಲ್ಲಿ ಅವರು ಸೆಲೆಕ್ಟ್ ಆಗಿರಬಹುದು ಅಂತ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಸೊ ಒಟ್ಟಾರೆ ಈಗ ನಾನು ಹೇಳ್ತಾ ಇರೋದು ಒಂದು 3-4 ಆಪ್ಷನ್ಸ್ಗಳು ಏನು ಅಂದರೆ, ಮೊದಲನೇ ಆಪ್ಷನ್ ಏನು, ಈಗ ಥರ್ಡ್ ರೌಂಡಲ್ಲಿ ಇಲ್ಲಿ ಯಾರು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಮಾಡಿಲ್ಲ ಅಂದರೆ ಅವ್ರಿಗೂ ಅವಕಾಶ ಸಿಗ್ಬೋದು. ಒಂದು ವೇಳೆ ಈ ಸೆಕೆಂಡ್ ಲಿಸ್ಟಲ್ಲಿ ಅಡ್ಮಿಷನ್ ಮಾಡಿದವ್ರ ಲಿಸ್ಟ್ ಏನಾದರೂ ಬಿಡಲಿಲ್ಲ ಅಂದರೆ ಒಮ್ಮೆ 4th ರೌಂಡ್ವರೆಗೂ ಕಾಯಬೇಕಾಗುತ್ತೆ. ಇಲ್ಲದೇ ಇದ್ದರೆ ಈಗ ತಾವು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳು ನಿಮ್ಮ ತಾಲೂಕಿಗೆ ಇದು ಬೇರೆ ತಾಲೂಕಿಗೆ ಹೋಗಿರ್ತೀರಿ. ಕೆಲವು ವಿದ್ಯಾರ್ಥಿಗಳು ಎಕ್ಸಾಂಪಲ್ ಹೇಳೋದಾದರೆ, ನಿಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಬೇರೆ ತಾಲೂಕಿಗೆ ಅಡ್ಮಿಷನ್ ಮಾಡಬೇಕಾಗಿರ್ತದೆ ಸೆಕೆಂಡ್ ಲಿಸ್ಟಲ್ಲಿ. ಅವ್ರು ಮಾಡಲಿಲ್ಲ ಅಂದರೆ ನಿಮಗೆ ಅವಕಾಶ ಸಿಗ್ಬೋದು. ಅಥವಾ ಇಲ್ಲಿ ತಾವುಗಳು ವಿಶೇಷ ವರ್ಗದವರಾಗಿದ್ದರೆ ತಮಗೆ ಇಲ್ಲಿ 3ನೇ ಸುತ್ತಿನಲ್ಲಿ ಅವಕಾಶ ಸಿಗುತ್ತದೆ. ಅದು ಆಗದೇ ಇದ್ದಲ್ಲಿ ಕ್ರೈಸ್ ಅವ್ರ ಮೂಲಕ ಡೈರೆಕ್ಟ್ ಅಡ್ಮಿಷನ್ಗೆ ಅವಕಾಶವನ್ನು ಕಲ್ಪಿಸ್ತಾರೆ. ಸೊ ಅಲ್ಲಿವರೆಗೂ ತಾವುಗಳು ವೇಟ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಕಾರಣಗಳು ತಮಗೆ ಏನದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ತಾವುಗಳು ಕೂಡ ವೇಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ 4-5 ದಿನಗಳು ಟೈಮ್ ಬೇಕಾಗುತ್ತೆ. ಅದರೊಂದಿಗೆ 3ನೇ ಸುತ್ತು ಬಿಡುಗಡೆ ಆಗಲಿಕ್ಕೆ ಸುಮಾರು ಒಂದು 6 ದಿನಗಳು ಅಥವಾ 7 ದಿನಗಳಾದರೂ ಬೇಕಾಗುತ್ತೆ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದ.